ಹೆತ್ತವರ ಬಿಟ್ಟು ಯಾರ ಋಣದಲ್ಲಿಯೂ ಇರಬಾರದು. ಏಕೆಂದರೆ ಸಮಯ ಬಂದಾಗ ನಮ್ಮನ್ನು ಹೀಯಾಳಿಸುವವರೇ ಇದ್ದಾರೆ. ಎಲ್ಲರ ಹತ್ತಿರ ಯಾವಾಗಲೂ ಒಳ್ಳೆಯವರು ಅನಿಸಿಕೊಳ್ಳಲು ಸಾಧ್ಯವಿಲ್ಲ. ಏಕೆಂದರೆ ಅವರವರ ಮನಸ್ಥಿತಿಯಂತೆ ನಮ್ಮ ಗುಣವನ್ನು ಅಳೆಯುತ್ತಾರೆ ಅಷ್ಟೇ. ನಂಬಿಕೆಯನ್ನು ಉಳಿಸಿಕೊಳ್ಳಿ, ಬಳಸಿಕೊಳ್ಳಬೇಡಿ. ಸ್ನೇಹ ಅಂದರೆ ಭುಜದ ಮೇಲೆ ಕೈ ಹಾಕಿ ನಡೆದುಕೊಂಡು ಹೋಗುವುದು ಮಾತ್ರ ಸ್ನೇಹ ಅಲ್ಲ. ನಿನಗೆ ಎಷ್ಟೇ ಕಷ್ಟ ಬಂದರೂ ನಿನ್ನ ಹಿಂದೆ ನಾನು ಇದ್ದೇನೆ ಅಂತ ಭುಜತಟ್ಟಿ ಹೇಳೋದೇ ನಿಜವಾದ ಸ್ನೇಹ. ನಂಬಿಕೆ ಎನ್ನುವುದು 3 ಅಕ್ಷರದ ಪದವೇ ಆದರೂ ತುಂಬ ಸೂಕ್ಷ್ಮವಾದ ಕನ್ನಡಿ ಇದ್ದ ಹಾಗೆ. ಸ್ವಲ್ಪ ಕೈ ಜಾರಿದರೂ ಮತ್ತೊಮ್ಮೆ ಜೋಡಿಸಲಾಗದು. ದೇವರೇ, ಕೈ ಮುಗಿದು ಬೇಡಿಕೊಳ್ಳುತ್ತೇನೆ, ಬೇರೆಯವರಿಂದ ನನಗೆ ಮೋಸವಾದರೂ ಪರವಾಗಿಲ್ಲ, ನನ್ನಿಂದ ಯಾರಿಗೂ ಮೋಸ ಮಾಡಿಸಬೇಡ ದೇವರೇ. ಮನಸ್ಸಿಗೆ ಕಷ್ಟವಾದರೂ ಪರವಾಗಿಲ್ಲ, ಎಲ್ಲವನ್ನು ಮರೆತು ಬದುಕು. ಏಕೆಂದರೆ ಇದು ನಾಟಕದ ಪ್ರಪಂಚ. ಇಲ್ಲಿ ನಟನೆ ಮಾಡಿದವರಿಗೆ ಮಾತ್ರ ಬೆಲೆ. ಕಣ್ಣು ಜಗತ್ತೆಲ್ಲ ನೋಡುತ್ತೆ, ಆದರೆ ತನ್ನೊಳಗೆ ಬಿದ್ದಿರುವ ಸಣ್ಣ ಕಸ ಕೂಡ ಕಣ್ಣಿಗೆ ಕಾಣಿಸುವುದಿಲ್ಲ. ಹಾಗೆ ಕೆಲವು ಜನರು ಸಹ ಬೇರೆಯವರ ತಪ್ಪುಗಳು ಅವರಿಗೆ ಎದ್ದು ಕಾಣುತ್ತದೆ, ತನ್ನ ತಪ್ಪಿನ ಬಗ್ಗೆ ಅವರಿಗೆ ಒಂದು ಸಣ್ಣ ಅರಿವು ಕೂಡ ಇರುವುದಿಲ್ಲ. ಜೀವನದ ಅತಿದೊಡ್ಡ ಸಾಧನೆ ಎಂದರೆ ಯಾರ ಜೀವನವು ಹಾಳು ಮಾಡದೆ ಬದುಕುವುದು. ಪ್ರೀತಿ ಎನ್ನುವುದು ವ್ಯಾಪಕವಾಗಿದೆ. ಅವರವರ ಮನಸ್ಸಿಗೆ ಬೇಕಾಗುವ ತನಕ ಜೊತೆಗೆ ಇರುತ್ತಾರೆ. ಕೊನೆಯಲ್ಲಿ ನಿನ್ನ ಹತ್ರ ಏನಿದೆ ಅಂತ ಹೇಳಿ ಬಿಟ್ಟು ಹೋಗುತ್ತಾರೆ. ದೇಹವನ್ನು ಹಣಕ್ಕಿಂತ ಹೆಚ್ಚಾಗಿ ರಕ್ಷಿಸಬೇಕು. ಏಕೆಂದರೆ ದೇಹವು ಹದಗೆಟ್ಟ ನಂತರ ಹಣವು ಅದನ್ನು ರಕ್ಷಿಸುವುದಿಲ್ಲ. ಯಾವುದನ್ನು ಬಯಸಬೇಡ, ಏಕೆಂದರೆ ಮೇಲೊಬ್ಬ ಇದ್ದಾನೆ. ನಿನಗೆ ಯಾವುದನ್ನು ಯಾವ ಸಮಯದಲ್ಲಿ ಕೊಡಬೇಕು ಎನ್ನುವುದು ನಿನಗಿಂತ ಅವನಿಗೆ ಚೆನ್ನಾಗಿ ಗೊತ್ತಿರುತ್ತದೆ. ಚಿಂತಿಸದಿರು. ಮೌನವು ಅತಿ ಸುಂದರವಾದ ಭಾಷೆ. ನಮ್ಮಲ್ಲಿ ಎಷ್ಟು ಬುದ್ಧಿವಂತಿಕೆ ಮಾತುಗಳಿದ್ದರೂ ಕೂಡ ಕೆಲವೊಂದು ಸಮಸ್ಯೆಗಳಿಗೆ ಪರಿಹಾರ ಅಂದರೆ ಅದು ಮೌನ ಮಾತ್ರ. ಎಲ್ಲ ನನ್ನವರು ಎಂದು ಮರೆಯುವುದಕ್ಕಿಂತ ಮೊದಲು ನಿನ್ನವರು ಯಾರು ಎಂದು ತಿಳಿದುಕೊಳ್ಳುವುದು ಉತ್ತಮ. ನಮ್ಮನ್ನು ಭಾರವೆಂದುಕೊಳ್ಳುವ ಸಂಬಂಧಗಳ ಜೊತೆ ಬಲವಂತಾಗಿ ಬದುಕುವುದಕ್ಕಿಂತ ಅವುಗಳಿಂದ ದೂರವಾಗಿ ಒಂಟಿಯಾಗಿ ಬದುಕುವುದೇ ಒಳ್ಳೆಯದು. ಸಂಬಂಧಗಳು ಹುಟ್ಟುವುದು ರಕ್ತದಿಂದ, ಆದರೆ ನಮ್ಮವರು ಅನ್ನುವ ಭಾವನೆಗಳು ಹುಟ್ಟುವುದು ಮನಸ್ಸಿನಿಂದ. ಒಬ್ಬ ವ್ಯಕ್ತಿಯನ್ನು ಒಳ್ಳೆಯ ನಡೆ, ನುಡಿ ಮತ್ತು ಗುಣದಿಂದ ಪ್ರೀತಿಸಿ ನೋಡಿ, ಅವರೇ ನಿಮ್ಮನ್ನು ದೊಡ್ಡವರನ್ನಾಗಿ ಮಾಡುತ್ತಾರೆ. ಧನ್ಯವಾದಗಳು.